ಉದ್ದೇಶವ ಏನು? ರಾಮ ಮಂದಿರದ ನಿರ್ಮಾಣ ನಡೀತಾ ಇದೆ. ರಾಮದೇವರ ಪ್ರಾಣ ಪ್ರತಿಷ್ಠೆಯ ಮುಹೂರ್ತದ ಸನ್ನಿಹಿತವಾಗ್ತಾ ಇದೆ. ಈ ಹೊತ್ತಿಗೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಬಂಧನ ಇವೆಲ್ಲ ನಡೀತಾ ಇದ್ದೇವೆ ಅಂತಂದರೆ ಇದು ಯಾರಿಗಾದರೂ ಕಾಣುವಂತಹದ್ದು. ನಡೀತಾ ಇರುವ ಎಲ್ಲ ಪ್ರಕ್ರಿಯೆಯನ್ನು ವಿರೋಧಿಸಬೇಕು ಅನ್ನುವ, ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು ಅಂತ ಆ ಮನಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅಂತ ಭಾವನೆ ಬರ್ತಾವೆ. ಹಾಗಾಗಿ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು. ತಪ್ಪು ಮಾಡಿದ ಹೌದಾದರೆ ಶಿಕ್ಷೆ ಆಗಬೇಕು. ಯಾರು ಕೂಡ ಅದನ್ನು ಅಲ್ಲಗಡೆಯಲು ಸಾಧ್ಯ ಇಲ್ಲ. ಈ ಹೊತ್ತಿಗೆ ಅದನ್ನು ಮೇಲೆತ್ತಿದಾಗ ಯಾರಿಗಾದರೂ ಲೋಕದಲ್ಲಿ ಕಾಣುವುದು ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು. ಹಾಗಾಗಿ ಆ ಭಾವನೆ ಒಬ್ಬೆ ಪ್ರಜೆಗಳಲ್ಲಿ ಬಂತು ಅಂತಾದರೆ ಇವೆಲ್ಲೂ ತುಂಬ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಹಾಗಾಗದಂತೆ ಸರ್ಕಾರ ಮುಂದಡಿ ಇಡುವುದು ಅದು ಉತ್ತಮ ಅಂತ ನಮ್ಮ ಸೂಚನೆ. ನಡೆಯುವ ಈ ರಾಮದೇವರ ಪ್ರಾಣ ಪ್ರತಿಷ್ಠಾ ಉತ್ಸವ ಅದು ಜಗತ್ತಿನ ಉತ್ಸವ. ಹಾಗಾಗಿ ಈ ಉತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ. ಬರದೆ ಹಿಂದೂಗಳು ಮಾತ್ರ ಅಲ್ಲ, ಇತರ ಧರ್ಮೀಯರು ಕೂಡ ಈ ಉತ್ಸವಕ್ಕೆ ದೇಣಿ ಕೊಟ್ಟವರು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ಎಲ್ಲರ ಭಾವನೆಯನ್ನು ಮನ್ನಿಸಿ ಗೌರವಿಸಿ ಆ ದಿವಸ ರಾಜ್ಯ ಸರ್ಕಾರವು ರಜಾವನ್ನು ಘೋಷಣೆ ಮಾಡಬೇಕು ಅಂತ ನಮ್ಮ ಉಡುಪಿಯ ಶಾಸಕರು ಏನು ಮನವಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಹೃತ್ಪೂರ್ವಕವಾಗಿ ಬೆಂಬಲಿಸ್ತಾ ಇದ್ದೇವೆ. ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ, ಆ ದಿವಸ ರಜೆ ಕೊಡಿ ಅಂತೇಳಿ. ಸ್ವತಃ ನಮ್ಮ ರೀತಿಯ ಶ್ರೀರಾಮಚಂದ್ರ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಅಂದಿರುವಂತಹ ಮಾತು, ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ದೇವರು ಎಲ್ಲಿದ್ದಾನೆ ಕೇಳಿದಾಗ ಮಂದಿರದೊಳಗೆ ಮಾತ್ರ ಇರೋದಲ್ಲ, ಮಂದಿರ ಒಂದು ಪ್ರತಿನಿಧಿತ್ವೇನ ಒಂದಿದೆ. ಹಾಗೆ ಅಲ್ಲಿ ಮಾತ್ರ ಇರೋದಲ್ಲ, ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ ನನ್ನೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಹಾಗಿರುವಾಗ ಸಿದ್ದರಾಮಯ್ಯನೊಳಗೆ ಯಾಕಿಲ್ಲ, ಆಂಜನೇಯನೊಳಗೆ ಯಾಕಿಲ್ಲ, ಎಲ್ಲರೊಳಗೂ ದೇವರಿದ್ದಾನೆ. ಅಲ್ಲಿಯೂ ಕೂಡ ಭಗವಂತನ ಕಂಡು ಅವರಿಗೆ ಭಗವಂತನಿಗೆ ತಮ್ಮ ಆ ಭಕ್ತಿಯನ್ನು ಇದನ್ನು ನಿವೇದಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾದ ದಾರಿ ಬೇರೆ ಇಲ್ಲ. ಅವಶ್ಯವಾಗಿ ಅವರಲ್ಲಿ ಮಾಡಿ. ಅದನ್ನು ಬಿಜೆಪಿ ರಾಮ ಮಂದಿರ ಅಂತ ಹೇಳಿದ್ದಾರೆ. ಹಾಗಾಗಿ ಹೌದಾ? ಮೊನ್ನೆ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ದು ಅದು ಹೌದಲ್ಲೋ ಗೊತ್ತಿಲ್ಲ. ಸ್ವತಃ ಸಿದ್ದರಾಮಯ್ಯನವರು ಕೂಡ ನಾವು ರಾಮ ಮಂದಿರದ ಪರ ಇದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲ, ಕಾಂಗ್ರೆಸ್ ಪಕ್ಷ ಇರಬಹುದು, ಇದರ ಅನೇಕ ಪಕ್ಷಗಳವರು ನಮಗೆ ಆಹ್ವಾನ ಬಂದಿಲ್ಲ. ಅರ್ಥ ಏನು? ಆಹ್ವಾನ ಬಂದರೆ ನಾವು ಬರ್ತೇವೆ. ಹಾಗಾದರೆ ಪ್ರಾಯಶಃ ಕಾಂಗ್ರೆಸ್ಸಿಗರು ಕೂಡ ಪ್ರಾಯಶಃ ಎಲ್ಲ ಬಿಜೆಪಿಗರಾಗಿಬಿಟ್ರು ಅಂತ ನಾವು ಭಾವಿಸ್ತೇವೆ. ಇಂಥ ಮಾತುಗಳನ್ನು ಕೇಳಿದರೆ ಯಾಕೆ ಹಾಗೆ ಅನ್ಕೋಬೇಕು? ಬಿಜೆಪಿ ಭಾರತ ದೇಶ ನಮ್ಮದಲ್ಲ, ಅದು ಬರೀದೆ ಬಿಜೆಪಿಗರದ್ದು ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ ತಾನೆ. ನಾವು ಭಾರತೀಯರೇ, ಅವರು ಭಾರತೀಯರೇ. ಹಾಗಿರೋ ಎಲ್ಲರದ್ದು ಕೂಡ. ಹಾಗೆ ಈಗ ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣಕ್ಕೆ ದೇಣಿ ಕೊಟ್ಟವರು ಯಾರು? ಕೇವಲ ಬಿಜೆಪಿಯವರು ಮಾತ್ರ ಕೊಟ್ಟದ್ದ? ಹಾಗಿರುವಾಗ ಜಗತ್ತಿನ ಎಲ್ಲರೂ ನೀಡಿದ್ದಾರೆ. ಕೊಟ್ಟು ನೀಡದೇ ಇದ್ದವರು ಅಪರೂಪ. ಹಾಗಿರುವಾಗ ಇದು ಯಾವುದೊಂದು ಪಕ್ಷದ ಮಂದಿರ ಆಗೋದು ಹೇಗೆ ಸಾಧ್ಯ? ಪಕ್ಷ ನೀಡಿದ ದೇಣಿಗೆ ಮೇಲೆ ಮಂದಿರ ಆದದ್ದಲ್ಲ. ಸರ್ಕಾರ ದೇಣಿಗೆ ನೀಡಿದ್ದು, ಆ ಸರ್ಕಾರ ಕೊಟ್ಟಿರುವಂತಹ ಆ ದೇಣಿಗೆ ಮೇಲೆ ಈ ಮಂದಿರ ನಿರ್ಮಾಣ ಆಗಿದೆ ಅಲ್ಲ. ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಭಕ್ತರು ನೀಡಿರತಕ್ಕಂತಹ ದೇಣಿಗೆ ಮೂಲಕ ನಡೀತಾ ಇದೆ. ಹಾಗಿರುವಾಗ ಇಂತಹ ಆರೋಪಗಳಿಗೆ ಯಾಕಿಂತಹ ಆರೋಪಗಳು ಬರ್ತಾ ಇದ್ದಾವೆ ನಮಗೆ ಅದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕನ್ನಡಿಗರು ಮುಂದಿನ ದಿನಗಳಲ್ಲಿ ಹೋಗುವಾಗ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ? ಕನ್ನಡಿಗೆ ಪ್ರತ್ಯೇಕ, ಕೇರಳಿಗರಿಗೆ ಪ್ರತ್ಯೇಕ, ತಮಿಳುನಾಡಿಗೆ ಪ್ರತ್ಯೇಕ ಅಂತ ಹೇಳಿಕೊಂಡು ಯಾವ ವ್ಯವಸ್ಥೆಗಳಿರುವುದಿಲ್ಲ. ಎಲ್ಲ ಭಕ್ತರಿಗೂ ಕೂಡ ಸಮಾನವಾಗಿರತಕ್ಕಂತಹ ವ್ಯವಸ್ಥೆ ಅಲ್ಲಿ ಸಿಗುತ್ತೆ. ನಿಮ್ಮದು ಆಗ್ತಾ ಇದೆ ನಮ್ಮ
ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸುಮಾರು ಒಂದು 10-20 ಕೊಠಡಿಗಳು ಅಲ್ಲಿದ್ದಾವಷ್ಟೇ. ಹಾಗಾಗಿ ಅಲ್ಲಿ ನಾವೇ ಸ್ವತಃ ಇರೋದರಿಂದಾಗಿ ನಮ್ಮ ಎಲ್ಲ ವ್ಯವಸ್ಥೆಗಳ ಮಂದಿಯಲ್ಲಿ ಅವಕಾಶ ಕೊಡಬೇಕಾಗಿದ್ದಾಗಿ ಎಲ್ಲರೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಊರು ತುಂಬ ಸಾಕಷ್ಟು ಅವಕಾಶಗಳಿದ್ದಾವೆ. ಅಷ್ಟಲ್ಲದೆ ಈ ಕಾರ್ಯಕ್ಕೋಸ್ಕರವೇ ಅನೇಕ ನಾವು ಎಲ್ಲಿ ಪ್ರಯಾಗರಾಜದಲ್ಲಿ ಕುಂಭಮೇಳ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಅನೇಕ ಟೆಂಟುಗಳನ್ನು ತಯಾರು ಮಾಡಲಾಗುತ್ತೆ. ಆ ರೀತಿಯ ಅನೇಕ ವಿಶಾಲವಾಗಿರತಕ್ಕಂತಹ ತಾತ್ಕಾಲಿಕವಾಗಿರತಕ್ಕಂತಹ ಟೆಂಟುಗಳು ನಿರ್ಮಾಣ ಆಗಿದೆ. ಹಾಗಾಗಿ ಪೂರ್ವ ನಿಯೋಜಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರಿಗೂ ಬರುವುದು ಉತ್ತಮ. ಮುಂಚಿತವಾಗಿಯೇ ನಿಗದಿತಪಡಿಸಿಕೊಂಡು ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬರೋದು ಉತ್ತಮ ಎಲ್ಲರೂ ಬರುವ. ಯಾಕೆಂದು ಈಗ ಧನುರ್ಮಾಸ, ಉತ್ತರ ಭಾರತದಲ್ಲಿ ಚಳಿ ವಿಪರೀತ. ಆ ಕಾರಣದಿಂದಾಗಿ ಎಲ್ಲೋ ಹೊರಗೆ ನಾವು ಮಲ್ಕೋತೇವೆ, ಆಗುವುದಿಲ್ಲ. ಈ ಕಾರಣದಲ್ಲಿ ಕೂಡ ಹೆಚ್ಚು ಮಂದಿ ಬರಬೇಡಿ ಅಂತ ಹೇಳಿಕೊಂಡು ಹೇಳ್ತಾ ಇರುವಂತಹದ್ದು. ಬರುವವರು ಮುಂಚಿತವಾಗಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಬಂದರೆ ಉತ್ತಮ. ರಾಮನ ಭಕ್ತರು, ಸಂತರು, ಮಹಾಂತರು, ಜನಪ್ರತಿನಿಧಿಗಳು, ಇದಕ್ಕೆ ವಿಶೇಷವಾಗಿರತಕ್ಕಂಥ ರಾಮ ಮಂದಿರಕ್ಕೆ ಕೊಡುಗೆ ದಾನಿಗಳು ಒಬ್ಬರಲ್ಲ ಇಬ್ಬರಲ್ಲ. ಯಾರು ಅಲ್ಲ ಅಂತ ಹುಡುಕೋದು ಕಷ್ಟ, ಯಾರು ಅಲ್ಲ ಅಂತ ಹೇಳಿಕೊಂಡು ಹುಡುಕೋದು ಕಷ್ಟ. ಹಾಗಿರುವಾಗ ಎಲ್ಲರೂ ಕೂಡ ಅಲ್ಲಿ ಪಾಲ್ಗೊಳ್ಳೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲ ಇವುಗಳಲ್ಲಿ ಪ್ರಾತಿನಿಧ್ಯವನ್ನು ಇಟ್ಟುಕೊಂಡು ಒಬ್ಬೊಬ್ಬರನ್ನು, ಕೆಲವರನ್ನು ಆಯ್ಕೆ ಮಾಡಲಾಗಿದೆ. ಉಳಿದಂತೆ ಎಲ್ಲರೂ ಕೂಡ ಟ್ರಸ್ಟು ನಿವೇದನೆ ಮಾಡ್ಕೊಳ್ತಾ ಇರೋದು ಅಲ್ಲಿ ಬರೋದಲ್ಲ, ಇಡೀ ಪ್ರಪಂಚದಲ್ಲಿ ನಾವು ಇರುವ ಸ್ಥಳದಲ್ಲಿಯೇ ರಾಮೋತ್ಸವ ಆಗಬೇಕು. ಹೇಳಿ ಕೇಳಿ ಅಲ್ಲಿ ಸ್ಥಳ ಅತ್ಯಂತ ಅಲ್ಪವಾಗಿರುವಂತಹದ್ದು. ಯಾವುದೋ ಒಂದು ಸಮಾರಂಭವನ್ನು ಬೃಹತ್ತಾಗಿರತಕ್ಕಂತಹ ಒಂದು ಮೈದಾನದಲ್ಲಿ ಹೋಗಿ ಅದನ್ನು ಮಾಡಬಹುದು, ಅದಲ್ಲ. ಇದು ಆ ಮಂದಿರದ ಲೋಕಾರ್ಪಣೆ ಕಾರ್ಯ. ಹಾಗೆ ಅದು ಮಂದಿರದ ಪರಿಸರದಲ್ಲೇ ಆಗಬೇಕು. ಅಲ್ಲಿರುವಂತಹ ಸ್ಥಳಾವಕಾಶ ಸೀಮಿತವಾದದ್ದು. ಹಾಗಾಗಿ ಆ ಸೀಮಿತವಾದ ಪ್ರದೇಶದಲ್ಲಿ ಎಷ್ಟು ಮಂದಿಗೆ ಕೂಡಲಿಕ್ಕೆ ಅವಕಾಶ ಇದೆ ಅಷ್ಟು ಮಂದಿಗೆ ಪ್ರಾತಿನಿಧ್ಯ ಇಟ್ಟುಕೊಂಡು ಕೆಲವರನ್ನು ಕಲೆಯಲಾಗಿದೆ. ಎಲ್ಲರೂ ಬರುವುದು ಅದು ಅಸಾಧ್ಯವಾಗಿರುವಂತಹ ಮಾತು. ಹಾಗಾಗಿ ಯಾರು ಇದರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಳ್ಳದೆ, ಯಾರಿಗೆ ನೇರವಾದ ಆಹ್ವಾನ ಬಂದಿದೆ ಅವರು ಆ ದಿವಸದಲ್ಲಿ ಬರಬೇಕು, ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಉಳಿದವರು ಯಾರು ಕೂಡ ಅವರಿಗೆ ಗೌರವ ಇಲ್ಲ, ಖಂಡಿತ ಅರ್ಥ ಅಲ್ಲ. ಎಲ್ಲರೂ ಕೂಡ ಶ್ರೀರಾಮಚಂದ್ರನ ಭಕ್ತರೇ. ಆ ದಿವಸದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಬರಲಿಕ್ಕೆ ಆಗೋದಿಲ್ಲ. ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು, ಶ್ರೀರಾಮಚಂದ್ರನ ದರ್ಶನ ಮಾಡಿ ಪಡೆಯಬೇಕು, ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಟ್ರಸ್ಟಿಗಳೆಲ್ಲರೂ ಕೂಡ ಯಾವ ಮೂರ್ತಿಯನ್ನು ಆಯ್ಕೆ ಮಾಡಬಹುದು ಅಂತ ಹೇಳಿಕೊಂಡು ಯಾರು ಒಬ್ಬರು ತೀರ್ಮಾನ ಮಾಡುವಂಥದ್ದಲ್ಲ, ಎಲ್ಲರೂ ತೀರ್ಮಾನ ಮಾಡಬೇಕಾದದ್ದು. ಹಾಗೆ ಓಟು ಹಾಕಿ ಬಂದಿದ್ದೇವೆ. ಅಲ್ಲಿ ಇವನ್ನೆಲ್ಲವನ್ನು ಪರಿಶೀಲಿಸಿ ಅದನ್ನು ಅಂತಿಮಗೊಳಿಸ್ತಾರೆ. ಯಾವ ಪ್ರತಿಮೆಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿಕೊಂಡು ಅದು ಇನ್ನೂ ಅಲ್ಲಿ ಟ್ರಸ್ಟ್ ಮೂಲಕ ಘೋಷಣೆ ಆಗಿಲ್ಲ. ನೀವು ಸುಮಾರು ಆ ಪ್ರತಿಮೆಯನ್ನು ಇಟ್ಟುಕೊಂಡು ಇಲ್ಲಿ ಮೆರವಣಿಗೆ ಬರ್ತೀವಲ್ಲ, 17ನೇ ತಾರೀಕಿನಂದು, ಆವತ್ತಿನಂದು ಅದರ ಉದ್ಘೋಷಣೆ ಆಗುವ ಸಂಭವ ಇದೆ. ನೀವು 3 ಮೂರ್ತಿಗಳನ್ನು ಪರಿಶೀಲನೆ ಮಾಡಿದ್ದೀರಿ. ಹೌದು. ಹೇಗಿದೆ? 3 ಕೂಡ ಉತ್ತಮವಾಗಿದೆ. ಹಾಗೆ ಅದನ್ನು ಆಯ್ಕೆ ಮಾಡುವುದೇ ಬಹಳ ಕಷ್ಟ ಅನ್ನುವ ರೀತಿಯಲ್ಲಿ 3 ಮಂದಿಯೂ ಕೂಡ ಆ ಪ್ರತಿಮೆಯನ್ನು, ಅದರಲ್ಲಿ 2 ಕರಿಶಿಲೆಗಳು ಹಾಗೂ 1 ಆ ಅಮೃತ ಶಿಲೆ, ಬಿಳಿ ಶಿಲೆ, ಅದರಿಂದ ಮಾಡಲಾಗಿದೆ. ಕಾರ್ಕಳದಿಂದ